ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ನೆಗೆಟಿವ್ ಬ್ಲಡ್ ಗ್ರೂಪ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್. ಅಂದರೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇತ್ತು ಅಂತಂದರೆ ಪ್ರೆಗ್ನೆನ್ಸಿನಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಎಂಟು ಬ್ಲಡ್ ಗ್ರೂಪ್ಸ್ ಇರೋದು. ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಓ ಪಾಸಿಟಿವ್ ಆ್ಯಂಡ್ ಓ ನೆಗೆಟಿವ್. ಓಕೆ, ಇದರಲ್ಲಿ ಎಲ್ಲ ಯೂಶಲ್ಲಾಗಿ ತುಂಬ ಜನಕ್ಕಿರೋದು ಓ ಪಾಸಿಟಿವ್ ಇರುತ್ತೆ. ಓಕೆ, ಆ್ಯಂಡ್ ಪಾಸಿಟಿವ್ ಬ್ಲಡ್ ಗ್ರೂಪ್ಸೇ ತುಂಬ ಕಾಮನ್, ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ರೇರ್. ಯಾವಾಗ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ ಮಗುವಿಗೆ ಅಥವಾ ತಾಯಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಯಾವಾಗ ತಾಯಿಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದು ತಾಯಿಯ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ, ಆವಾಗ ಯೂಶ್ವಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನಂದು ಹಾಗೆ, ನನಗೆ ಪಾಸಿಟಿವ್ ಬ್ಲಡ್ ಗ್ರೂಪು, ನನ್ನ ಮಗಳಿಗೆ ನೆಗೆಟಿವ್. ಓಕೆ, ನಮಗೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸೂ ಇರಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಸಪ್ರೇಟಾಗಿ ಮೆಡಿಸಿನ್ಸ್ ಆಗಲಿ ಇಂಜೆಕ್ಷನ್ಸ್ ಆಗಲಿ ಯಾವುದನ್ನು ನನಗೆ ಡಾಕ್ಟರ್ಸ್ ಕೊಟ್ಟಿಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದರೆ, ತಾಯಿಗೇ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ಹೊಟ್ಟೆನಲ್ಲಿರೋ ಮಗುವಿಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇತ್ತು ಅಂತಂತಂದರೆ ಆವಾಗ ಕಾಂಪ್ಲಿಕೇಶನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೇಗೆ ಅಂತಂತಂದರೆ, ಹೊಟ್ಟೆನಲ್ಲಿರೋ ಮಗುವಿಗೆ ಪಾಸಿಟಿವ್ ಇದೆ, ಆ ಮಗುವಿನ ಬ್ಲಡ್ ಏನಾದರೂ ಆಕ್ಸಿಡೆಂಟಲಿ ತಾಯಿಯ ದೇಹಕ್ಕೆ ಬಂತು ಅಂತಂದವಾಗ ತಾಯಿಯ ದೇಹ ಆ ಪಾಸಿಟಿವ್ ಬ್ಲಡ್ ಗ್ರೂಪ್ ಸೆಲ್ಸ್ ಏನಿರುತ್ತೆ, ಬ್ಲಡ್ ಸೆಲ್ಸ್ನ ಏನಿರುತ್ತೆ, ಅದನ್ನು ಇದು ಯಾರೋ ಬಂದ್ಬಿಟ್ಟಿದ್ದಾರೆ ನಮ್ಮ ದೇಹದಲ್ಲಿ ಅಂತ ತಾಯಿಯ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ನ ರೆಡಿ ಮಾಡುತ್ತೆ ಟು ಕಿಲ್ ದೋಸ್ ರೆಡ್ ಸೆಲ್ಸ್. ಓಕೆ, ಸೊ ಹೀಗಾದವಾಗ ತಾಯಿಗೆ ಆ್ಯಂಡ್ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಸಿಚುವೇಶನ್ನ RH ಸೆನ್ಸಿಟೈಸೇಷನ್ ಅಂತ ಕರೀತಾರೆ. ಓಕೆ, ಈ ಥರ ಯಾವಾಗ ತಾಯಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ಹೊಟ್ಟೆನಲ್ಲಿರೋ ಮಗುಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರುತ್ತೆ, ಫಸ್ಟ್ ಪ್ರೆಗ್ನೆನ್ಸೀಸು ನಾರ್ಮಲಾಗಿಯೇ ಇರುತ್ತೆ, ಮೆಡಿಸಿನ್ ಎಲ್ಲ ಕೊಟ್ಟಿರ್ತಾರೆ, ಸೊ ದಟ್ ಯೂಶ್ವಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತಾಯಿ ಹೊಟ್ಟೆನಲ್ಲಿರೋ ಮಗುಗೆ. ಓಕೆ, ಬಟ್ ಯಾವಾಗ ಲೇಟರ್ ಮತ್ತು ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸೀಸ್ ಏನಾದರೂ ಇತ್ತು ಅಂತಂದರೆ, ಆದರೆ ಕನ್ಸೀವ್ ಆದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಕನ್ಸೀವ್ ಆದರೆ ವಿತ್ ನೆಗೆಟಿವ್ ಬ್ಲಡ್ ಗ್ರೂಪ್, ಆವಾಗ ಏನಾಗುತ್ತೆ, ತಾಯಿನಲ್ಲಿ ಆಲ್ರೆಡಿ ಡೆವಲಪ್ ಆಗಿರೋ ಅಂತಹ ಆ್ಯಂಟಿಬಾಡೀಸು ಪ್ಲಾಸೆಂಟಾ ಥ್ರೂ ಮಗುವಿಗೆ ಹೋಗಿ ತಲುಪಿ ಮಗುವಿನ ರಕ್ತ ಕಣಗಳನ್ನು ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ ಡಿಸ್ಟ್ರಾಯ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗೇನಾದರೂ ಆಯಿತು ಅಂತಂತಂದರೆ ಅನಿಮಿಯಾ ಆಗುತ್ತೆ, ಮಗುವಿಗೆ ಜಾಂಡೀಸ್ ಆಗುತ್ತೆ, ಸಿವಿಯರ್ ಸ್ವೆಲ್ಲಿಂಗ್ ಆಗುತ್ತೆ, ಸ್ಟಿಲ್ ಬರ್ತ್ ಆಗಬಹುದು. ಸ್ಟಿಲ್ ಬರ್ತ್ ಅಂತಂತಂದರೆ ಹುಟ್ಟೋವಾಗಲೇ ಮಗುಗೆ ಜೀವ ಇಲ್ಲದೆ ಇರೋವಂಥದ್ದು. ಓಕೆ, ಸೊ ಇದಿಷ್ಟು ಆಗುವಂತಹ ಸಾಧ್ಯತೆ ಇರುತ್ತೆ ಯೂಶಲಾಗಿ ಯಾವಾಗ ತಾಯಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ಮಗುವಿಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರುತ್ತೆ. ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿ ಯೂಶ್ವಲಿ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೆಗ್ನೆನ್ಸಿನಲ್ಲಿ ಆ್ಯಂಟಿಬಾಡೀಸು ಪ್ಲೆಸೆಂಟಾ ಥ್ರೂ ಮಗುವಿಗೆ ರೀಚ್ ಆಗಿ ಮಗುವಿಗೆ ತೊಂದರೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಯೂಶಲಾಗಿ. ಸೊ ಯಾವಾಗ ಈ RH ಸೆನ್ಸಿಟೈಸೇಷನ್ ಆಗ್ಬೋದು ಅಂದರೆ ಮಗುವಿನ ಪಾಸಿಟಿವ್ ರಕ್ತ ತಾಯಿಯ ನೆಗೆಟಿವ್ ರಕ್ತದ ಜೊತೆ ಯಾವಾಗ ಮಿಕ್ಸ್ ಆಗಬಹುದು ಅಂತಂತಂದರೆ, ಒಂದು RH ಪಾಸಿಟಿವ್ ಅಂದರೆ ಬ್ಲಡ್ ಗ್ರೂಪ್ ಪಾಸಿಟಿವ್ ಇರುವಂತಹ ಮಗುವನ್ನು ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋವಂತಹ ತಾಯಿ ಡೆಲಿವರ್ ಮಾಡಿದವಾಗ, ಓಕೆ, ಮಿಸ್ಕ್ಯಾರೇಜ್ ಆದವಾಗ, ಅಬಾರ್ಷನ್ ಆದವಾಗ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವಾಗ, ಅಥವಾ ಆಮ್ನಿಯೋಸೆಂಟಸಿಸ್ ಆ್ಯಂಡ್ CVS ಇವೆರಡು ಟೆಸ್ಟ್ ಏನು ಅಂತಂತಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಏನಾದರೂ ಇತ್ತು ಅಂತಂತಂದರೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಫರ್ದರ್ ಇನ್ವೆಸ್ಟಿಗೇಷನ್ಗೋಸ್ಕರ ಮಾಡುವಂತಹ ಟೆಸ್ಟ್ಗಳು. ಓಕೆ, ಆಮ್ನಿಯೋಸೆಂಟಸಿಸ್ ಆ್ಯಂಡ್ CVS ಈ ಥರ ಟೆಸ್ಟ್ಗಳನ್ನ ಮಾಡಿದವಾಗ್ಲೂ ಕೂಡ ಫಿಟಲ್ ಬ್ಲಡ್ಡು ತಾಯಿ ಬ್ಲಡ್ ಜೊತೆಗೆ ಅಂದರೆ ಮಗುವಿನ ಬ್ಲಡ್ಡು ತಾಯಿಯ ಬ್ಲಡ್ ಜೊತೆಗೆ ಮಿಕ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಬ್ಡೊಮಿನಲ್ ಟ್ರಾಮಾ ಅಂದರೆ ಲೈಕ್ ಆಕ್ಸಿಡೆಂಟ್ ಆಗಿರಬಹುದು, ಬೀಳೋದಾಗಿರಬಹುದು, ಗಾಡಿ ಗುದ್ದಿದ್ದಾಗಿರ್ಬೋದು, ಈ ಥರ ಯಾವುದೇ ಒಂದು ಆಕ್ಸಿಡೆಂಟಿಂದ ಹೊಟ್ಟೆ ಮೇಲೆ ಭಾರ ಬಿದ್ದು ಏನಾದರೂ ಆಗಿರಬಹುದು. ಆ್ಯಂಡ್ ಅದನ್ನು ಬಿಟ್ಟರೆ ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಸುಮಾರಷ್ಟು ಜನಕ್ಕೆ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೆ ಸುಮಾರಷ್ಟು ಕಾರಣಗಳಿದೆ. ಯಾವುದೇ ಒಂದು ಕಾರಣದಿಂದ ನಿಮಗೆ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಅಂತಹ ಟೈಮಲ್ಲೂ ಕೂಡ ಮಗುವಿನ ಪಾಸಿಟಿವ್ ಬ್ಲಡ್ ತಾಯಿಗೆ ಬಂದಿರ್ಬೋದು. ಓಕೆ, ಈ ಎಲ್ಲ ಸಿನಾರಿಯೋನಲ್ಲೂ ಯಾವುದೋ ಒಂದು ಪರ್ಟಿಕ್ಯುಲರ್
ಇನ್ಸಿಡೆಂಟಲ್ಲಿ ನಿಮ್ಮ ಇಬ್ಬರ ರಕ್ತ ಮಿಕ್ಸ್ ಆಗಬಹುದು, ಅದರಿಂದ ಸೆನ್ಸಿಟೈಸೇಷನ್ ಆಗಬಹುದು. ಸೊ ಇದನ್ನು ಹೇಗೆ ತಡಿಬೋದು? ಇದನ್ನು ಆ್ಯಂಟಿ-ಡಿ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಸೊ ಈ ಆ್ಯಂಟಿ-ಡಿ ಇಂಜೆಕ್ಷನ್ ಕೊಟ್ಟವಾಗ ಇದೇನು ಮಾಡುತ್ತೆ ಅಂತಂದರೆ, ಆ್ಯಂಟಿಬಾಡೀಸ್ ಏನು ತಯಾರಾಗುತ್ತಲ್ಲ, ಮಗುವಿನ ರಕ್ತ ಕಣಗಳ ಅಪೋಸಿಷನ್ನಲ್ಲಿ ಆ್ಯಂಟಿಬಾಡೀಸ್ ಏನು ತಯಾರಾಗುತ್ತಲ್ಲ ತಾಯಿ ದೇಹದಲ್ಲಿ, ಅದು ಆಗದೇ ಇರೋ ಹಾಗೆ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ ಆ್ಯಂಟಿ-ಡಿ ಇಂಜೆಕ್ಷನ್. ಓಕೆ, ಸೊ ಇದನ್ನು ಯಾವಾಗ ಕೊಡ್ತಾರೆ? ಯೂಶ್ವಲಾಗಿ 2 ಡೋಸೇಜು. ಯಾರೆಲ್ಲ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋ ತಾಯಂದರು ಕನ್ಸೀವ್ ಆಗಿರ್ತಾರೆ ಅಂಥವ್ರಿಗೆ 2 ಡೋಸು ಕಂಪಲ್ಸರಿ ಕೊಡ್ತಾರೆ. ಒಂದು 28th ವೀಕಲ್ಲಿ ಒಂದು ಕೊಡ್ತಾರೆ, ಇನ್ನೊಂದು 72 ಅವರ್ಸ್ ಒಳಗಡೆ, ಆಯಿತಾ, ಡೆಲಿವರಿ ಆದ 72 ಗಂಟೆಗಳ ಒಳಗೆ ಸೆಕೆಂಡ್ ಡೋಸ್ನ ಕೊಡ್ತಾರೆ. ಯಾವಾಗ ಮಗು ಪಾಸಿಟಿವ್ ಇರುತ್ತೆ, ತಾಯಿ ನೆಗೆಟಿವ್ ಇರುತ್ತೆ, ತಾಯಿ ಬ್ಲಡ್ ಗ್ರೂಪ್ ನೆಗೆಟಿವ್ ಇರುತ್ತೆ, ಮಗು ಬ್ಲಡ್ ಗ್ರೂಪು ಯಾವಾಗ ಪಾಸಿಟಿವ್ ಇರುತ್ತೆ. ಓಕೆ, ಡೆಲಿವರಿಗೂ ಮುಂಚೆನೇ, ಫುಲ್ ಟರ್ಮ್ ಡೆಲಿವರಿಗೂ ಮುಂಚೆನೇ ಎಬೋರ್ಷನ್ ಆಯಿತು, ಮಿಸ್ಕ್ಯಾರೇಜ್ ಆಯಿತು, ಅಥವಾ ಏನಾದರೂ ಇನ್ವೇಸಿವ್ ಪ್ರೊಸೀಜರ್ನ ಮಾಡಿದರು, ಅಂದರೆ ಕಟ್ ಮಾಡಿ ಮಾಡೋವಂತಹ ಯಾವುದೇ ಒಂದು ಪ್ರೊಸೀಜರ್ನ ಮಾಡಿದರೂ ಪ್ರೆಗ್ನೆಂಟ್ ಇರೋ ಮಹಿಳೆಗೆ ಅಂತಂತಂದರೆ, ಅಂಥ ಟೈಮಲ್ಲೂ ಕೂಡ ಆ್ಯಂಟಿ-ಡಿ ಇಂಜೆಕ್ಷನ್ನ ಕೊಡ್ತಾರೆ. ಯೂಶ್ವಲಾಗಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋಂಥವ್ರಿಗೆ ಯೂಶ್ವಲಾಗಿ ಈ ಥರದ್ದೇನೂ ಆಗೋದಿಲ್ಲ. ಯಾವಾಗ ಆ್ಯಂಟಿ-ಡಿ ಡೋಸ್ನ ಮಿಸ್ ಮಾಡ್ತಾರೆ ಆವಾಗ, ಅಥವಾ ವೆಜೈನಲ್ ಬ್ಲೀಡಿಂಗ್ ಆಗುತ್ತೆ ಆವಾಗ, ಅಥವಾ ಅಬ್ಡೊಮಿನಲ್ ಪಾರ್ಟಿಗೆ ಟ್ರಾಮಾ ಅಂತಂದರೆ ಏನಾದರೂ ದೊಡ್ಡದಾಗಿ ಆಕ್ಸಿಡೆಂಟ್ ಏನಾದರೂ ಆಯಿತು, ಪ್ರೆಷರ್ ಬಿದ್ದು ಹೊಟ್ಟೆ ಮೇಲೆ ಪ್ರೆಷರ್ ಬಿತ್ತು ಅಂತಂದರೆ ಅಂತಹ ಟೈಮಲ್ಲಿ, ಅಥವಾ ಹಿಂದಿನ ಪ್ರೆಗ್ನೆನ್ಸಿನಲ್ಲಿ ಯಾವಾಗಾದರೂ ಈ ಥರ ಮಗುವಿಂದು ತಾಯಿದು ಇಬ್ಬರದು ಬೇರೆ ಬೇರೆ ಬ್ಲಡ್ ಗ್ರೂಪ್ ಇದ್ದು ಮಗು ಏನಾದರೂ ತೀರ್ಕೊಂಡಿತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಮುಂದಿನ ಪ್ರೆಗ್ನೆನ್ಸಿನಲ್ಲೂ ಕೂಡ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಡೋಸೇಜು ಯೂಶ್ವಲಾಗಿ 2 ಡೋಸು, ಒಂದು 28 ವೀಕ್ಸು, ಇನ್ನೊಂದು ಡೆಲಿವರಿ ಆದ 72 ಗಂಟೆಗಳ ಒಳಗೆ, ಯಾವಾಗ ಮಗು ಪಾಸಿಟಿವ್ ಇರುತ್ತೆ ಆ್ಯಂಡ್ ಮದರ್ ನೆಗೆಟಿವ್ ಇರ್ತಾಳೆ ಆವಾಗ. ಓಕೆ, ಇದನ್ನು ಬಿಟ್ಟರೆ ಯಾವುದಾದ್ರೂ ಆಕ್ಸಿಡೆಂಟಲ್ ಇನ್ಸಿಡೆಂಟಲ್ಲಿ ಮಗುವಿನ ರಕ್ತ ತಾಯಿ ರಕ್ತ ಜೊತೆಗೆ ಮಿಕ್ಸ್ ಆಗಿರೋ ಅಂತಹ ಚಾನ್ಸಸ್ ಇರುತ್ತೆ. ಅಂತಹ ಯಾವುದೇ ಇನ್ಸಿಡೆಂಟ್ ಆದವಾಗ್ಲೂ 1 ಎಕ್ಸ್ಟ್ರಾ ಡೋಸ್ ಆಫ್ ಆ್ಯಂಟಿ-ಡಿ ಕೊಡ್ತಾರೆ. ಓಕೆ, ಸೊ ಇದು ಏನು ಆಕ್ಸಿಡೆಂಟಲ್ ಅಂತಂತಂದರೆ ವೆಜೈನಲ್ ಬ್ಲೀಡಿಂಗ್ ಆಗಿರ್ಬೋದು, ಎಟ್ ಎನಿ ಪಾಯಿಂಟ್ ಆಫ್ ಪ್ರೆಗ್ನೆನ್ಸಿ, ಮಿಸ್ಕ್ಯಾರೇಜ್ ಆಗಿರ್ಬೋದು, ಎಬೋರ್ಷನ್ ಆಗಿರ್ಬೋದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಆಮ್ನಿಯೋಸೆಂಟಸಿಸ್ ಆ್ಯಂಡ್ CVS ಆಗಿರ್ಬೋದು, ಅಬ್ಡೊಮಿನಲ್ ಟ್ರಾಮಾ ಆಕ್ಸಿಡೆಂಟ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸಿಫಿಲಿಕ್ ವರ್ಷನ್ ಆಗಿರ್ಬೋದು, ಈ ಯಾವುದೇ ಒಂದು ಆಕ್ಸಿಡೆಂಟಲ್ ಇವೆಂಟ್ ಆದವಾಗ 1 ಎಕ್ಸ್ಟ್ರಾ ಡೋಸ್ನ ಕೊಡ್ತಾರೆ. ಸಪೋಸ್ ಏನಾದರೂ ಮಗು ನೆಗೆಟಿವ್ ಬ್ಲಡ್ ಗ್ರೂಪ್ ಇತ್ತು ಅಂತಂತಂದರೆ ಹುಟ್ಟಿದ ಮೇಲೆ, ಅಂದರೆ 72 ಅವರ್ಸ್ ಒಳಗಡೆಗೆ ಇನ್ನೊಂದು ಡೋಸ್ ಏನು ಕೊಡಬೇಕಲ್ಲ, ಆ ಡೋಸು ನೆಸೆಸಿಟಿ ಇಲ್ಲ. ಓಕೆ, ಒಂದೇ ಡೋಸ್. ಅವಾಗ ಯಾಕೆ ಅದನ್ನು ಡೋಸ್ ಕೊಡಬೇಕಾಗತ್ತೆ ಅಂತಂತಂದರೆ 28 ವೀಕ್ಸ್ವರೆಗೂ ಮಗುದು ಯಾವ ಬ್ಲಡ್ ಗ್ರೂಪು ಅಂತ ಗೊತ್ತಿರೋದಿಲ್ಲ. ಓಕೆ, ಸೊ ಹಾಗಾಗಿ ಏನು ಮಾಡ್ತಾರೆ, ಸೇಫರ್ ಸೈಡಿಗೆ ಅಲ್ಲೊಂದು ಡೋಸ್ ಕೊಡ್ತಾರೆ, ಆ್ಯಂಟಿ-ಡಿ ಡೋಸೇಜ್ನ ಕೊಡ್ತಾರೆ. ಓಕೆ, ಇದು ಯಾವಾಗ ಯೂಶ್ವಲ್ಲಾಗಿ ಈ ಪ್ರಾಸೆಸ್ ಏನು ಅಂತಂತಂದರೆ, ಯಾವಾಗ ತಾಯಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ ಆವಾಗ 28 ವೀಕ್ಸಿಗೆ ಸೇಫರ್ ಸೈಡಿಗೆ ಒಂದು ಡೋಸೇಜ್ ಕೊಡ್ತಾರೆ. ಯಾಕಂದರೆ ಆ ಪಾಯಿಂಟ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಮಗುವಿನ ಬ್ಲಡ್ ಗ್ರೂಪ್ ಯಾವುದು ಅನ್ನೋದು ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ನಿಮಗೇನಾದರೂ ಫರ್ದರ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ಗೋಸ್ಕರನೋ ಬೇರೆ ಇನ್ನೇನಕ್ಕೋ ಫರ್ದರ್ ಇನ್ವೆಸ್ಟಿಗೇಷನ್ಗೋಸ್ಕರ CVS ಆರ್ ಆಮ್ನಿಯೋಸೆಂಟೋಸಿಸ್ ಥರದ್ದು ಯಾವುದಾದ್ರೂ ಟೆಸ್ಟ್ಗಳನ್ನ ಮಾಡ್ತಾ ಇದ್ದರು ಅಂತಂತಂದರೆ ಅಂತಹ ಟೈಮಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೇಫರ್ ಸೈಡಿಗೋಸ್ಕರ ಆ್ಯಂಟಿ-ಡಿ ಇಂಜೆಕ್ಷನ್ನ ಕೊಡ್ತಾರೆ ಯಾವಾಗ ತಾಯಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ. ಓಕೆ, ಪಾಸಿಟಿವ್ ಬ್ಲಡ್ ಗ್ರೂಪ್ ಮಾಮ್ಸಿಗೆ ಯೂಶ್ವಲಾಗಿ ಕೊಡೋದಿಲ್ಲ. ಆ್ಯಂಡ್ ಅದಾದ ಮೇಲೆ, ಡೆಲಿವರಿ ಆದಮೇಲೆ ಮಗುವಿನ ಬ್ಲಡ್ ಗ್ರೂಪ್ ಅಂತೂ ಯೂಶ್ವಲಾಗಿ ಗೊತ್ತಾಗುತ್ತಲ್ಲ. ಅದಕ್ಕಿಂತ ಮುಂಚೆ ಬ್ಲಡ್ ಗ್ರೂಪ್ನ ಟೆಸ್ಟ್ ಮಾಡೋಕ್ಕಾಗೋದಿಲ್ವಾ ಅಂತಂದರೆ ಖಂಡಿತವಾಗ್ಲೂ ಟೆಸ್ಟ್ ಮಾಡೋಕ್ಕಾಗುತ್ತೆ, ಬಟ್ ಏನು ಪ್ರಾಕ್ಟೀಸ್ ಅಲ್ಲ, ಅದು ಯೂಶ್ವಲ್ಲಾಗಿ ಮಾಡಿಕೊಂಡು ಬಂದಿರೋಂತಹ ಪ್ರಾಕ್ಟೀಸ್ ಅಲ್ಲ. ಸೊ ಮಗು ಡೆಲಿವರಿ ಆದಮೇಲೆ ಮಗುವಿನ ಬ್ಲಡ್ ಗ್ರೂಪ್ನ ಚೆಕ್ ಮಾಡಿ ಅಕಾರ್ಡಿಂಗ್ಲಿ ತಾಯಿಗೆ ಆ್ಯಂಟಿ-ಡಿ ಇಂಜೆಕ್ಷನ್ನ ಕೊಡ್ತಾರೆ. ಓಕೆ, ಆ್ಯಂಡ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದ ಮಾತ್ರಕ್ಕೆ ಬ್ರೆಸ್ಟ್ ಫೀಡಿಂಗ್ ಆಗಲಿ ಬೇರೆ ಯಾವುದೋ ಆಗಲಿ ಅಫೆಕ್ಟ್ ಆಗೋದಿಲ್ಲ, ಆರಾಮಾಗಿ ಹಾಲು ಕುಡಿಸ್ಬಹುದು, ಅದರಿಂದ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ನೆಗೆಟಿವ್ ಬ್ಲಡ್ ಗ್ರೂಪ್
ಪ್ರೆಗ್ನೆನ್ಸಿ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.